ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕದ ಪಾಲಿನ ಹಣ ಸರಿಯಾಗಿ ಬಂದಿಲ್ಲ ಎಂದು ವಿನಾಕಾರಣ ಕಾಂಗ್ರೆಸ್ ಪಕ್ಷದವರು ಟೀಕೆಯನ್ನ ಮಾಡುತ್ತಿದ್ದಾರೆ. ಎನ್ಡಿಎ ಸರ್ಕಾರ ಯುಪಿಎ ಸರ್ಕಾರಕ್ಕಿಂತ ಶೇಕಡಾ 263ರಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಿದೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಎನ್ಡಿಎ ಸರ್ಕಾರದ ಕೊಡುಗೆಗಳ ಬಗ್ಗೆ ಮೆಲುಕು ಹಾಕಿದ ಅವರು, ಯುಪಿಎ ಅವಧಿಗಿಂತ ಹೆಚ್ಚು ಹಣ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿನ ಹಣ ರಾಜ್ಯಕ್ಕೆ ಬಂದಿದೆ. ಯುಪಿಎ ಅವಧಿಯಲ್ಲಿ 81,794 ಕೋಟಿ ರೂಪಾಯಿ ಹರಿದು ಬಂದರೆ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ 2,96,730 ಕೋಟಿ ರೂಪಾಯಿ ಪಾಲು ದೊರಕಿದೆ. ಈ ಕಾಂಗ್ರೆಸ್ನವರು ದಿಕ್ಕು ತಪ್ಪಿಸುವ ಕಾರ್ಯ ಮಾಡ್ತಾ ಇದ್ದಾರೆ ಎಂದು ಯುಪಿಎ ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸರ್ಕಾರಕ್ಕೆ 60,779 ಕೋಟಿ ರೂಪಾಯಿ ಬಂದಿದ್ರೆ ಮೋದಿಜಿಯವರ ನೇತೃತ್ವದಲ್ಲಿ 2,38,288 ಕೋಟಿ ರೂಪಾಯಿ ಅನುದಾನ ಹರಿದು ಬಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಜನಧನ ಅಕೌಂಟ್ ಆರಂಭಿಸಿದ್ರು. ಪರಿಣಾಮವಾಗಿ ಕರ್ನಾಟಕದ 2.14 ಕೋಟಿ ಜನರು ಬ್ಯಾಂಕ್ ವ್ಯವಹಾರಕ್ಕೆ ಒಳಪಡುವಂತೆ ಮಾಡಿದ್ದು ಒಂದು ದಾಖಲೆ ಅಲ್ಲವೇ ಎಂದರು. ಮೊದಲು ಇಂದಿರಾ ಅಕ್ಕ, ಅದಕ್ಕೂ ಮೊದಲು ಅವರ ಅಪ್ಪ, ನಂತರ ಇಂದಿರಕ್ಕನ ಮಗ, ಹೀಗೆ ಅವರ ವಂಶ ಪಾರಂಪರ್ಯವಾಗಿ ಅವರ ಕುಟುಂಬಕ್ಕೆ ಆಡಳಿತ ಮೀಸಲಾದಂತೆ ಇತ್ತು. ಆದರೆ ಜನರಿಗೆ ಕುಡಿಯುವ ನೀರು ಸಹ ಪೂರೈಕೆ ಸಾಧ್ಯವಾಗಿರಲಿಲ್ಲ ಎಂದರು. ಕೋವಿಡ್ ಕಾಲಘಟ್ಟದಲ್ಲಿ ಮೋದಿಜಿಯವರು ಬಂಗಾರದಂತಹ ಕೆಲಸ ಮಾಡಿದ್ರು. 280 ಕೋಟಿ ಡೋಸ್ ಲಸಿಕೆ ಉಚಿತವಾಗಿ ಕೊಡುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡಿದ್ರು. ಆದರೆ ಈ ವೇಳೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಬೀದಿ ಬೀದಿಗೆ ಹಣಗಳ ರಾಶಿ ಬೀಳ್ತಾ ಇತ್ತು ಎಂದರು. ಭೂಮಿ ಪೂಜೆ ಹೋಗುವುದನ್ನೇ ಬಿಟ್ಟಿರುವೆ. ರಾಜ್ಯ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗೆ ಅಡಿಗಲ್ಲು ಹಾಕಿಲ್ಲ. ಆದರೆ ಕೇಂದ್ರ ಸರ್ಕಾರ ಅನುದಾನ ಒದಗಿಸಿದ ಕಾಮಗಾರಿಗಳಿಗೂ ಸಹ ಪ್ರಧಾನಿ ಮೋದಿಯವರು ಫೋಟೋ ಹಾಕೋದಿಲ್ಲ. ಇದು ಒಂದರ್ಥದಲ್ಲಿ ಬೇಜಾರಾಗಿದೆ. ಹೀಗಾಗಿ ಭೂಮಿ ಪೂಜೆಗೆ ಹೋಗುವುದನ್ನೇ ಬಿಟ್ಟಿರುವೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಅಸಮಾಧಾನವನ್ನ ಹೊರಹಾಕಿದ್ರು. ನಾನು ನನ್ನ ಫೋಟೋ ಹಾಕಿ ಎಂದು ಹೇಳಿಲ್ಲ, ಮೋದಿಯವರ ಫೋಟೋ ಹಾಕಿ ಎಂದು ಹೇಳಿರುವೆ. ಜಿಲ್ಲಾಡಳಿತಕ್ಕೂ ಹೇಳಿದೆ, ಆದರೆ ಅವರಿಗೂ ಒತ್ತಡ ಇದೆ. ಈ ಕಾರಣಕ್ಕೆ ಸ್ಪಂದನೆ ದೊರಕುವುದಿಲ್ಲ ಎನ್ನುವ ಕಾರಣಕ್ಕೆ ನಾನು ಭೂಮಿ ಪೂಜೆಗೆ ಹೋಗುವುದನ್ನೇ ಬಿಟ್ಟಿರುವೆ ಎಂದರು. ಈ ಎಲ್ಲ ಅವ್ಯವಸ್ಥೆಯಿಂದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 55 ಸೀಟುಗಳಿಗೂ ಸಹ ಒಂದೇ ಒಂದು ಸೀಟು ಹೆಚ್ಚಾಗಿ ಬಂದರೆ ನೀವು ಹೇಳಿದಂತೆ ಕೇಳುವೆ ಎಂದರು. ಹೆದ್ದಾರಿ ಎಂಬುದೇ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿರಲಿಲ್ಲ. ಹೆದ್ದಾರಿಗಳ ನಿರ್ಮಾಣಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಹೋನ್ನತ ಕೊಡುಗೆ ನೀಡಿದ್ದಾರೆ. ವಿಜಯಪುರದಲ್ಲಿಯೇ 6 ರಾಷ್ಟ್ರೀಯ ಹೆದ್ದಾರಿಗಳ ಜಾಲ ಇವೆ. 6 ರಾಷ್ಟ್ರೀಯ ಹೈವೇಗಳಲ್ಲಿ ಸಂಚರಿಸುವ ವಾಹನಗಳು ನಗರ ಪ್ರವೇಶಿಸದೆ ರಿಂಗ್ ರೋಡ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 713 ಕೋಟಿ ರೂಪಾಯಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದ್ದು ಸಕಾರಾತ್ಮಕ ಸ್ಪಂದನೆ ದೊರಕಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ವಂದೇ ಭಾರತ್ ರೈಲು ಸಂಚಾರ ನನ್ನ ಆಶಯ ಸಹ ಹೌದು. ವಂದೇ ಭಾರತ್ ರೈಲು ಪ್ರಸ್ತುತ ಹಳಿಗಳ ಮೇಲೆ ಸಂಚಾರ ಕಷ್ಟ, ಆದರೆ ಅದನ್ನ ಸಹ ಅಪ್ಗ್ರೇಡ್ ಮಾಡುವ ಕೆಲಸ ನಡೆದಿದೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಸಹ ಆಗುವ ಸಾಧ್ಯತೆ ಇದೆ ಎಂದರು. ಮಾಜಿ ಸಚಿವ ಎಸ್ಕೆ ಬೆಳ್ಳುಪ್ಪಿ, ಮಾಜಿ ಶಾಸಕ ರಮೇಶ್ ಬೂಸನೂರು, ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ, ಮುಖಂಡರಾದ ಸಂಜೀವ ಐಹೊಳೆ, ಸಾಬು ಮಾಶಾಳ, ಈರಣ್ಣ ರಾವೂರು, ಸಂದೀಪ್ ಪಾಟೀಲ್ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಗೋಳಗುಮ್ಮಟವನ್ನ ವಿಶ್ವ ಪಾರಂಪರಿಕ ಸ್ಮಾರಕ ಪಟ್ಟಿಗೆ ಸೇರ್ಪಡೆ ಮಾಡುವ ಪ್ರಯತ್ನ ನಡೆದಿದೆ. ಈ ವಿಷಯವಾಗಿ ಇನ್ನೊಮ್ಮೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಲಾಗುವುದು. ಧಾರವಾಡದಲ್ಲಿ ಪುರಾತತ್ವ ಇಲಾಖೆ ಇರುವುದು ಪ್ರಯೋಜನವೇ ಇಲ್ಲ. ಹೀಗಾಗಿ ಇಲ್ಲಿ ಶಿಫ್ಟ್ ಮಾಡುವಂತೆ ಅನೇಕ ಬಾರಿ ಪತ್ರ ಬರೆದಿರುವೆ ಎಂದು ರಮೇಶ್ ಜಿಗಜಿಣಗಿ ಸಂಸದರು ವಿಜಯಪುರ ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸಂಪತ್ ಕಿರಣ ನ್ಯೂಸ್. ಪ್ರಯಾಸ ಮಾಡಿದ್ರ ಪ್ರತಿ ಕ್ಷೇತ್ರಕ್ಕೆ 6 ಕೋಟಿ ಅಂದ್ರೆ ನೋಡ್ರಿ, ಇವ್ರ ಮನುಷ್ಯತ್ವ ಇದ್ರೆ ಮೋದಿ ನಂದು ಹಾಕಬೇಡ್ರಿ, ನಂದು ಹಾಕಬೇಕು ಅಂತ ನಾ ಅಪೇಕ್ಷೆ ಮಾಡೋದು. ಮೋದಿ ಅವ್ರದ್ದೊಂದು ಫೋಟೋ ಹಾಕಿ, ನಿಮ್ದೊಂದು ಫೋಟೋ ಹಾಕೋರಪ್ಪ ಅಂದ್ರೆ ನಾನು ಹೇಳಿದ್ರು, DC ಅವ್ರಿಗೆ ಅದನ್ನು ಹೇಳಿದ್ರು ಕೂಡ ಅವರು ಹೇಳ್ಯಾರ, ಆದರೂ ಅದನ್ನು ಮಾಡ್ತಾ ಇಲ್ಲ. ಮಂದಿಗೆ ಏನು ಹೇಳ್ತಾರೆ, ಇದು ತಮ್ಮ ಮರ್ಯಾದೆ ಹಾದಿತ್ತು, ನಾಚಿಕೆ ಬರ್ತದೆ. ಕೇಂದ್ರ ಸರ್ಕಾರದ ಹಣ ಇತ್ತು ಅಂತ ನಾವು ಮಾಡ್ಲಿಕ್ಕೆ ನಾಚಿಕೆ ಬರ್ತದೆ, ಅದು ಹೇಳೋದೇ ಇಲ್ಲ. ನಾನಂತೂ ಇವ್ರ ಕಾಟಕ್ಕಾಗಿ ನಾ ಎಲ್ಲಿ ಪೂಜೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ರೋಡು ನಾ ಪೂಜೆ ಮಾಡಿಲ್ಲ. ನೋಡ್ರಿ, ತಿಕೋಟದಾಗ 200 ಕೋಟಿ ರೂಪಾಯಿ